ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೆ ನೀವು. ಭಗವಂತ ಅವಕಾಶ ಕೊಟ್ಟು ನೋಡೋಣ, ಟೈಮ್ ಬರಲಿ, ಈಗ ಇನ್ನೊಂದ್ಸತಿ ಯುದ್ಧ ಮಾಡೋಣ. ಡೋಂಟ್ ವರಿ. ಆದರೆ ಈ ಚನ್ನಪಟ್ಟಣದ ಮಹಾಜನತೆಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಹಾಕ್ಬೋದು, ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು. ಅದಕ್ಕೆ ಯಾರೇ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಗೌರವ ಇಲ್ಲಿ. ನಾನೇ ಹಸ್ತದ ಚಿಹ್ನೆಯನ್ನು ಕೊಡೋದು, ನಾನು ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್. ನಾನೇ ನಿಮ್ಮ MLA ಕೆಲಸ ಮಾಡ್ತೀನ, ನಾನು ನಿಮ್ಮ ಸೇವೆಯನ್ನು ನಾನು ಮಾಡ್ತೀನ. ಉಪಮುಖ್ಯಮಂತ್ರಿ ಆಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ನಾನು ತಾವು ಇದನ್ನ ಅವಕಾಶವನ್ನು ತಾವು ಮಾಡಿಕೊಡ್ಬೇಕು. ಇವತ್ತು ತಮ್ಮ ನಾನು ಹೇಳಿದಿಷ್ಟೇ, ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ. ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ಘೋಷಣೆ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಪಾಪ ದಿನೇಶ್ ಅವರು ಹೇಳಿದಂಗೆ ಯಾವುದೋ ಇತಿಹಾಸ ಇದೆ ಹೊರಟಿದ್ದಾರೆ. ನನಗೆ ಈಗ ಬರ್ಬೇಕಾದ್ರೆ ನಮ್ಮ ಸ್ನೇಹಿತ ಯಾರೋ ಒಂದು ಟಿವಿ ತೋರಿಸಿದ್ರು, ಕುಮಾರನ ನಾನು 26 ಕಡೆಯಷ್ಟು 5 ನಿಮಿಷದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವ ಬೇಕೇನಂತೆ. ನಮ್ಮ ಸರ್ಕಾರ ಬಂದರೆ ನಾನು 5 ನಿಮಿಷದಲ್ಲಿ ಬೇಕೇನಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೀನಿ ಅಂತ, ಅನುಮತಿ ಕೊಡಿಸ್ಬಿಡ್ತೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ ನಾನು ಮಂಡ್ಯದಲ್ಲಿ ಅದನ್ನ ರಿಲೀವ್ ಮಾಡ್ತೀನಿ. ಮತ್ತು ನಮ್ಮ ಉದಯ ಆಮೇಲೆ ನಮ್ಮ ನರೇಂದ್ರ ಸ್ವಾಮಿ ಹೇಳ್ತೀನಿ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾತಾಡಿದ್ರು, ಇಬ್ರು ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗ್ಬೇಕದು. ಇದು ಮಾನವೀಯ ಸಂದೇಶದ ಜನವಾಹಿನಿ.